ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಬಸ್ ಅಗ್ನಿ ಅನಾಹುತಕ್ಕೆ ತುತ್ತಾಗಿರೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡಿ, ಖಾಸಗಿ ಬಸ್ಗಳ ದುರಂತದ ಸರಣಿ ಮುಂದುವರಿತಾ ಇದೆ. ಬಸ್ನ ಟೈರ್ ಬ್ಲಾಸ್ಟ್ ಆಗಿ ಕಂಟೈನರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಹಾಗೂ ಕಂಟೈನರ್ ಎರಡೂ ಹೊತ್ತಿ ಉರಿದಿದೆ. ಪರಿಣಾಮ ಏನು? ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಭಯಾನಕ ದೃಶ್ಯ ಇದು. ಆಂಧ್ರ ಪ್ರದೇಶದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಖಾಸಗಿ ಬಸ್ಗೆ ಸಂಬಂಧಪಟ್ಟಂತೆ ಆಗ್ತಾನೇ ಇದೆ. ಈಗ ಮತ್ತೊಂದು ಘಟನೆ ಸೇರ್ಪಡೆ. ಬಸ್ಸು ಹೊತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ರೆ ಒಳಗಡೆ ಇದ್ದಂತಹ ಪ್ರಯಾಣಿಕರ ಸ್ಥಿತಿ ಏನಾಗಿರಬಹುದು ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. 14 ಜನ ಪ್ರಯಾಣಿಕರು ಇದ್ರು ಬಸ್ನಲ್ಲಿ. ಅವರೆಲ್ಲರೂ ಕೂಡ ಉಳಿದಿದ್ದಾರೆ, ಬಟ್ ಗಾಯಗೊಂಡಿದ್ದಾರೆ. లేపు కొట్టండి. అన్న అన్న అంటే నిద్రపోలేదు కదా. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಈ ಖಾಸಗಿ ಬಸ್ಗಳು ಒಂದು ರೀತಿ ಈ ಮ್ಯಾಚ್ ಬಾಕ್ಸ್ ರೀತಿನಲ್ಲಿ ಕಾಣಿಸ್ತಾ ಇದೆ ಇತ್ತೀಚೆಗೆ ನಮಗೆ. ಮ್ಯಾಚ್ ಬಾಕ್ಸ್ ಅಂದರೆ ಒಂದು ಸಲ ಒಂದು ಕಿಡಿ ಹೊತ್ತಿದ್ರೆ ಸಾಕು, ಇಡೀ ಕ್ಷಣ ಮಾತ್ರದಲ್ಲಿ ಇಡೀ ಮ್ಯಾಚ್ ಬಾಕ್ಸ್ ಹೊಟ್ಟು ಹೋಗುತ್ತಲ್ಲ, ಆ ರೀತಿ ಕಲರ್ಫುಲ್ ಶವಪಟ್ಟಿಗೆಗಳ ರೀತಿಯಲ್ಲಿ ನಮಗೆ ಖಾಸಗಿ ಬಸ್ಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆಗಿದ್ದು ನೋಡ್ತಾ ಇದ್ದ ಹಾಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ಸನ್ನು ಆವರಿಸ್ಕೊಳ್ತು. ಜಸ್ಟ್ ಬಸ್ನ ಔಟರ್ ಪಾರ್ಟ್ಸನ್ನು ನೀವು ನೋಡ್ತಾ ಇದ್ದೀರಾ, ಅದು ಸುಟ್ಟು ಹೋಗಿದೆ, ಸುಟ್ಟು ಕರ್ಕಲಾಗಿದೆ. 3 ಜನ ಸಜೀವ ದಹನವಾಗಿದ್ದಾರೆ, ಚಾಲಕರು ಮತ್ತು ಕ್ಲೀನರ್. 35 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು ಅನ್ನೋ ಮಾಹಿತಿ. ಗಾಯಗೊಂಡಿದ್ದಾರೆ. ಎಷ್ಟು ಜನ ಗಂಭೀರವಾಗಿದ್ದಾರೆ ಅನ್ನೋ ಮಾಹಿತಿ ಇನ್ನಷ್ಟು ಸಿಗಬೇಕಾಗಿದೆ. ಬಟ್ ದುರಂತದ ಸರಣಿ ಮುಂದುವರಿತಾ ಇದೆ.